ಇದು ಕರ್ನಾಟಕ ಸರ್ಕಾರದ ವತಿಯಿಂದ ಕೊಟ್ಟಂತಹ ಒಂದು ಸಾಮಗ್ರಿ. ಪ್ರತಿ ಪಾಠದ ಮೇಲೆ 1 ಅಂಕದ 2 ಅಂಕದ 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳು ಇಲ್ಲಿದ್ದಾವೆ. ಈ ಸಂಪೂರ್ಣ ಪಾಠಗಳ ಎಲ್ಲ ಪ್ರಶ್ನೆಗಳನ್ನು ಹೆಚ್ಚು ಕಡಿಮೆ 1500 ಪ್ರಶ್ನೆಗಳಿದ್ದಾವೆ. ಒಟ್ಟಾರೆಯಾಗಿ 25% ಸುಲಭ ಪ್ರಶ್ನೆಗಳು ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರ್ತವೆ. ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ವಿಜ್ಞಾನದ LBA ಲರ್ನಿಂಗ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ತಗೊಂಡಂತೆ. ಇದು ಕರ್ನಾಟಕ ಸರ್ಕಾರದ ವತಿಯಿಂದ ಕೊಟ್ಟಂತಹ ಒಂದು ಸಾಮಗ್ರಿ. ಇದು ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತ ಕರಿತೀವಿ ನಾವು. 2025-26ನೇ ಇಸ್ವಿದು 10ನೇ ತರಗತಿದು ವಿಜ್ಞಾನ ಕನ್ನಡ ಮಾಧ್ಯಮ. ಇಲ್ಲಿ ವಿಜ್ಞಾನದ ಎಲ್ಲ ಪಾಠಗಳು ಕಂಡು ಬರ್ತವೆ. ಪ್ರತಿ ಪಾಠದ ಮೇಲೆ 1 ಅಂಕದ 2 ಅಂಕದ 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳು ಇಲ್ಲಿದ್ದಾವೆ ಮತ್ತು ಕೆಲವೊಂದಿಷ್ಟು ಕೀ ಆನ್ಸರ್ಗಳು ಕೂಡ ಇದ್ದಾವೆ. ಸರಿನಾ? ಒಂದೊಂದಾಗಿ ನೋಡ್ಕೊತ ಹೋಗೋಣಂತೆ, ಅಭ್ಯಾಸ ಮಾಡ್ಕೊತ ಹೋಗೋಣಂತೆ. ವಿಡಿಯೋ ನೀವು ಲೈಕ್ ಮಾಡಲೇಬೇಕಾಗ್ತದೆ, ಕಮೆಂಟ್ ಹಾಕಲೇಬೇಕಾಗ್ತದೆ, ಶೇರ್ ಮಾಡಲೇಬೇಕು. ಸಬ್ಸ್ಕ್ರೈಬ್ ಮಾಡಲಿ ಅಂತಂದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಈ ಸಂಪೂರ್ಣ ಪಾಠಗಳ ಎಲ್ಲ ಪ್ರಶ್ನೆಗಳನ್ನು ಹೆಚ್ಚು ಕಡಿಮೆ 1500 ಪ್ರಶ್ನೆಗಳಿದ್ದಾವೆ. 1500 ಪ್ರಶ್ನೆಗಳನ್ನು ನಿಮಗಾಗಿ ನಾನು ಸಾಲ್ವ್ ಮಾಡ್ತೀನಿ. ಈ ಸರಣಿ 1500 ಪ್ರಶ್ನೆಗಳ ಸರಣಿ ಅಂತ ನಾವು ಹೇಳ್ಬೋದು. ಪ್ರತಿ ವಿಡಿಯೋದಲ್ಲಿ ನಿಮಗೆ 10ರಿಂದ 20 ಪ್ರಶ್ನೆಗಳನ್ನು ಕವರ್ ಮಾಡ್ತೀನಿ. 10ರಿಂದ 20 ಪ್ರಶ್ನೆಗಳನ್ನು ಉತ್ತರಗಳಿಗೆ ನಾವು ನೋಡ್ಕೊತ ಹೋಗೋಣಂತೆ, ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ಕೊತ ಹೋಗೋಣಂತೆ. ಪಾಠ 1ನೇದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಂಥೇಳಿ. ಈ ಒಂದು ಅದ್ಭುತ ಪಾಠವನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಸಂಪೂರ್ಣ ಪಾಠವನ್ನು ನಾನು ಮಾಡಿದ್ದೀನಿ. ಅದು ನಿಮಗೆ ಪ್ಲೇಲಿಸ್ಟ್ ಒಳಗಡೆ ಸಿಗ್ತದೆ. ಈ ಮೂಲೆಯಲ್ಲಿ ಒಂದು ಲಿಂಕ್ ಬರ್ತದೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಪಾಠದ ಸಂಪೂರ್ಣ ವಿಡಿಯೋಗಳು ನಿಮಗೆ ಸಿಗ್ತವೆ. ಇನ್ನೂ ಮಾಹಿತಿ ಬೇಕಾಯಿತು ಅಂತಂದರೆ ಕೆಳಗಡೆ ಕಾಣ್ತಾ ಇದೆಯಲ್ಲ ನಂಬರ್, ಆ ನಂಬರ್ನ ಮೇಲೆ ನೀವು ವಾಟ್ಸಪ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ನಾನು ಕೊಡ್ತೇನಂತೆ. ಬನ್ನಿ ಪಾಠದ ಪ್ರಶ್ನೋತ್ತರವನ್ನು ಡಿಸ್ಕಸ್ ಮಾಡೋಣಂತೆ. ಒಟ್ಟಾರೆಯಾಗಿ 13 ಪಾಠಗಳಿದ್ದಾವೆ. ಪ್ರತಿ ಪಾಠದ ಮೇಲೆ ಸರಳ ಪ್ರಶ್ನೆಗಳಿದ್ದಾವೆ, ಮಧ್ಯಮ ಪ್ರಶ್ನೆಗಳಂತ ಕರಿತೀವಿ, ಕಠಿಣ ಪ್ರಶ್ನೆಗಳಂತ ಕರಿತೀವಿ, ಕೌಶಲ್ಯ ಆಧಾರಿತ ಪ್ರಶ್ನೆಗಳು, ಕಠಿಣತೆಯ ಮಟ್ಟ ಕೊಟ್ಟಿದ್ದಾರೆ. ಸುಲಭ ಪ್ರಶ್ನೆಗಳ ಸಂಖ್ಯೆ 20, ಅಂಕಗಳು 32. ಒಟ್ಟಾರೆಯಾಗಿ 25% ಸುಲಭ ಪ್ರಶ್ನೆಗಳು ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರ್ತವೆ. ಅದಾದಂಥ ಸಾಧಾರಣ ಪ್ರಶ್ನೆಗಳು 33, ಅಂಕಗಳು 66. ಒಟ್ಟಾರೆಯಾಗಿ 51%. ಕಠಿಣ 19 ಪ್ರಶ್ನೆಗಳು ಬರ್ತವೆ. ಒಟ್ಟಾರೆಯಾಗಿ 31 ಅಂಕಗಳಿರ್ತವೆ. 24% ಕಠಿಣ ಪ್ರಶ್ನೆಗಳು ಬರುವಂತಹ ಚಾನ್ಸಸ್ ಇರ್ತದೆ. ಸರಳ ಮತ್ತು ಸಾಧಾರಣ ಪ್ರಶ್ನೆಗಳು ಸೇರಿದಾಗ ಒಟ್ಟಾರೆಯಾಗಿ ನಿಮಗೆ 76 ಅಂಕಗಳು ಕವರ್ ಆಗ್ತವೆ. ಅಂದರೆ 100ಕ್ಕೆ 76% ನೀವು ಆರಾಮಾಗಿ ಮಾಡ್ಬೋದು. ಓಕೆನಾ? ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಬೇಕಂತೆ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಮಂಜಸವಾದ ಉತ್ತರದ ಆಯ್ಕೆಯನ್ನು ಬರೆದು ಸಂಪೂರ್ಣ ಉತ್ತರವನ್ನು ನಾವು ಬರ್ಕೊತ ಹೋಗಬೇಕಾಗ್ತದೆ. ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ? ಆಪ್ಷನ್ 1 ನೀರಿನಲ್ಲಿ ಉಪ್ಪು ಕರಗುವುದು, ಆಪ್ಷನ್ 2 ಅಥವಾ ಬಿ ಕಾಗದ ತುಂಡು ಆಗುವುದು, ಆಪ್ಷನ್ ಸಿ ಕಬ್ಬಿಣ ತುಕ್ಕು ಹಿಡಿಯುವುದು, ಆಪ್ಷನ್ ಡಿ ನೀರು ಕುದಿಯುವುದು. ರಾಸಾಯನಿಕ ಬದಲಾವಣೆ ಅಂತಂದರೆ ಹೊಸ ವಸ್ತುವಿನ ಉತ್ಪತ್ತಿಯಾಗುವುದಕ್ಕೆ ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಇಲ್ಲಿ ಹೊಸ ವಸ್ತು ಉತ್ಪತ್ತಿಯಾದಾಗ ಮೊದಲಿನ ವಸ್ತು ಮರಳಿ ಸಿಗುವುದಿಲ್ಲ. ಅಂದರೆ ಪ್ರತಿವರ್ತಕಗಳು ಉತ್ಪನ್ನಗಳಾದಾಗ ಉತ್ಪನ್ನಗಳು ವಾಪಸ್ಸು ಪ್ರತಿವರ್ತಕಗಳು ಆಗುವುದಿಲ್ಲ. ಇರ್ರಿವರ್ಸಿಬಲ್ ಪ್ರೊಸೆಸ್ ಅಂತ ಹೇಳ್ತೀವಿ ನಾವು. ಅಂದರೆ ಉತ್ಪನ್ನಗಳನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲದಂತಹ ಕ್ರಿಯೆಗಳಿಗೆ ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ. ಇಲ್ಲಿ ನೀರಿನಲ್ಲಿ ಉಪ್ಪು ಕರಗುವುದು, ನೀರಿನಲ್ಲಿ ಉಪ್ಪು ಕರಗಿಸಿದ್ವಿ, ಆ ಉಪ್ಪು ನಮಗೆ ಮರಳಿ ಸಿಗುತ್ತೋ ಸಿಗಲ್ವೋ? ಬಿಸಿ ಮಾಡ್ಕೊತ ಹೋಗಿ ನೀರೆಲ್ಲ ಆವಿ ಆಗ್ತದೆ, ಉಪ್ಪು ಸಿಗ್ತದೆ. ಹಾಗಾಗಿ ಮರಳಿ ಸಿಕ್ತು ಅಂತಂದರೆ ಅದು ಯಾವ ಕ್ರಿಯೆ? ಭೌತಿಕ ಕ್ರಿಯೆ, ರಾಸಾಯನಿಕ ಕ್ರಿಯೆ ಅಲ್ಲ, ರಾಸಾಯನಿಕ ಕ್ರಿಯೆ ಅಲ್ಲ. ಕಾಗದ ತುಂಡಾಗುವುದು, ಕಾಗದ ತುಂಡು ಮಾಡಿದ್ವಿ,
ತುಂಡು ಮಾಡಿ ಮತ್ತೆ ಓಪನ್ ಹಚ್ಬಿಟ್ವಿ ಅಂತ ತಿಳ್ಕೊಡ್ರಿ, ಮತ್ತೆ ಕಾಗದನೇ ಇರ್ತದೆ. ಹೊಸ ವಸ್ತು ಏನೂ ಉತ್ಪತ್ತಿ ಆಗಲಿಲ್ಲ. ಕಾಗದ ಹರಿದಾಗ ಹೊಸ ವಸ್ತು ಉತ್ಪತ್ತಿ ಆಗುವುದಿಲ್ಲ. ಹಾಗಾಗಿ ಇದು ಭೌತಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ ಅಲ್ಲ. ನೀರು ಕುದಿಯುವುದು, ನೀರು ಕುದ್ದು ಆವಿಯಾಗ್ತದೆ, ಆವಿಯಾಗಿ ತಂಪಾಗಿ ಮತ್ತೆ ನೆಲದ ಮೇಲೆ ಬರ್ತದೆ, ಮತ್ತೆ ಅದೇ ನೀರನ್ನು ಕುದಿಸ್ರಿ. ಇದೇನಿದು ಭೌತಿಕ ಕ್ರಿಯೆಗೆ ಉದಾಹರಣೆ, ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಅಲ್ಲ. ಹಾಗಾಗಿ ಸಿ ಕಬ್ಬಿಣ ತುಕ್ಕು ಹಿಡಿಯುವುದು. ಕಬ್ಬಿಣ ತುಕ್ಕು ಹಿಡಿಯುವುದರಿಂದ ಕಬ್ಬಿಣದ ಬಣ್ಣ ಬದಲಾಗ್ತದೆ, ಕಬ್ಬಿಣದಲ್ಲಿರ್ತಕ್ಕಂಥ ಶಕ್ತಿ ಬದಲಾಗ್ತದೆ. ಹಾಗಾಗಿ ಬದಲಾದಂತಹ ವಸ್ತು ಸಿಗ್ತದೆ, ಹೊಸ ವಸ್ತು ಸಿಗ್ತದೆ. ಹಾಗಾಗಿ ಕಬ್ಬಿಣ ತುಕ್ಕು ಹಿಡಿಯುವುದು ಇದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಅಂತ ನಾವು ಹೇಳ್ಬೋದು. ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಇದು ರಾಸಾಯನಿಕ ಕ್ರಿಯೆಯ ಲಕ್ಷಣ ಅಲ್ಲ. ನಿಮ್ಗೆ ಗೊತ್ತಿದೆ, ತಾಪದಲ್ಲಿನ ಬದಲಾವಣೆ, ಬಣ್ಣದಲ್ಲಿನ ಬದಲಾವಣೆ, ಸ್ಥಿತಿಯಲ್ಲಿನ ಬದಲಾವಣೆ, ಅನಿಲದ ಬಿಡುಗಡೆ, ಪ್ರಕ್ಷೇಪಣ ಉಂಟಾಗುವಿಕೆ, 5 ಲಕ್ಷಣಗಳಿದ್ದಾವೆ. ಸರಿನಾ? ಇವುಗಳಲ್ಲಿ ಯಾವುದು ಆ ಲಕ್ಷಣ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಉಷ್ಣ ಬಿಡುಗಡೆ ಲಕ್ಷಣ ಇದೆ ನಮ್ಮ ಹತ್ರ, ಬಣ್ಣ ಬದಲಾವಣೆ ಲಕ್ಷಣ ಇದೆ, ಆಕಾರ ಬದಲಾವಣೆ ಅಂತ ಇದೆ ನೋಡ್ರಿ. ರಾಸಾಯನಿಕ ಕ್ರಿಯೆಯಲ್ಲಿ ಆಕಾರದ ಬಗ್ಗೆ ಮಾತೇ ಇಲ್ಲ. ಹಾಗಾಗಿ ಈ ಬದಲಾವಣೆ ಏನಪ್ಪ, ರಾಸಾಯನಿಕ ಕ್ರಿಯೆಯನ್ನು ಲಕ್ಷಣ ಇಲ್ಲದಂತಹ ಬದಲಾವಣೆ. ಹಾಗಾಗಿ ಸಿ ಆನ್ಸರ್ ಆಗ್ತದೆ. ಅನಿಲ ಬಿಡುಗಡೆ ಅಂತರೂ ಹಾಗೇ ಆಗ್ತದೆ. Fe2O3 + 2Al ಆರೋಮಾರ್ಕ್ Al2O3 + 2Fe ಅಂತ ಇದೆ. ಮೇಲಿನ ರಾಸಾಯನಿಕ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತೇಳಿ. ಇಲ್ಲಿ Fe ಇದೆ, ಕಬ್ಬಿಣ, ಅಲ್ಯೂಮಿನಿಯಂ ಇದೆ. ಅಲ್ಯೂಮಿನಿಯಂ ಕಬ್ಬಿಣಕ್ಕಿಂತ ಅಧಿಕ ಕ್ರಿಯಾಶೀಲ ಧಾತು. ಹಾಗಾಗಿ ಕಬ್ಬಿಣದ ಸ್ಥಾನವನ್ನು ಅಲ್ಯೂಮಿನಿಯಂ ಪಲ್ಲಟಗೊಳಿಸ್ತಾ ಇದೆ. ಹಾಗಾಗಿ ಇದು ಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗ್ತದೆ. ಯಾವುದು ಸಂಯೋಗ ಕ್ರಿಯೆ ಅಲ್ಲ, ವಿಭಜನ ಕ್ರಿಯೆ ಅಲ್ಲ, ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಲ್ಲ. ಉತ್ತರ ಸ್ಥಾನ ಪಲ್ಲಟ ಕ್ರಿಯೆ ಅಂತ ನಾವು ಹೇಳ್ಬೋದು. 4ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕಗಳು ಯಾವುವು ಅಂತ. ಇದು ಮಾರ್ಚ್ 2023ರಲ್ಲಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದಂತಹ ಪ್ರಶ್ನೆ. ಅತಿ ಅದ್ಭುತವಾದಂತಹ ಪ್ರಶ್ನೆ ಇದು. ಇಲ್ಲೇನಾಗ್ತದೆ ಅಂತಂದರೆ, 2 ಅಯಾನುಗಳು ಮಿಶ್ರಣ ಹೊಂದಿ ಜಲ ವಿಲೀನಗೊಳ್ಳದ ಪ್ರಕ್ಷೇಪ ಉಂಟಾಗುತ್ತದೆ. ಆ 2 ಅಯಾನುಗಳು ಯಾವ್ಯಾವು ಅಂತ ಕೇಳ್ತಾರೆ. ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಸೇರಿದಾಗ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಆಗ್ತದೆ. ಬೇರಿಯಂ ಸಲ್ಫೇಟ್ ಅಂತಕ್ಕಂಥದ್ದು ಏನಿದು? ಇದು ಜಲ ವಿಲೀನಗೊಳ್ಳದ ಬಿಳಿಯ ವಸ್ತು. ಹಾಗಾಗಿ ಉತ್ತರ ಎ ಆಗ್ತದೆ. ಎ ಉತ್ತರ ಸರಿಯಾಗಿದೆ ಅಂತ ನಾವು ಹೇಳ್ಬೋದು. ಜಲ ವಿಲೀನಗೊಳ್ಳದ ಬಿಳಿಯ ಪ್ರಕ್ಷೇಪ ಉಂಟಾಗುವಂಥ ಕ್ರಿಯೆಯಲ್ಲಿ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಇರುತ್ತದೆ. 5ನೇ ಪ್ರಶ್ನೆ, ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಉಂಟಾಗುವ ಕ್ರಿಯೆ ಯಾವ ಕ್ರಿಯೆ ಇದು? ವಿದ್ಯುತ್ ವಿಭಜನೆ ಅಂತ ಕೊಡ್ತಾ ಇದ್ದಾರೆ ಅವರೇ. ವಿದ್ಯುತ್ ವಿಭಜನೆ ಅಂದರೆ ವಿದ್ಯುತ್ ಕೊಟ್ಟು ವಿಭಜನೆ ಮಾಡ್ತಾ ಇದ್ದೀವಿ, ನೀರನ್ನು ಒಡೆದು ಹೈಡ್ರೋಜನ್ ಆಕ್ಸಿಜನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಯಾವ ಕ್ರಿಯೆಗೆ ಉದಾಹರಣೆ ಅಂತ ಹೇಳ್ತಾರೆ? ಸ್ಥಾನ ಪಲ್ಲಟ ಕ್ರಿಯೆನ? ಸಾಧ್ಯನೇ ಇಲ್ಲ. ಬಹಿರುಷ್ಣಕ ಕ್ರಿಯೆನ? ಉಷ್ಣತೆ ಬಿಡುಗಡೆ ಆಗ್ತದ? ಇಲ್ಲವೇ ಇಲ್ಲ. ರೆಡಾಕ್ಸ್ ಕ್ರಿಯೆನ? ಅಲ್ವೇ ಅಲ್ಲ. ಹಾಗಾದರೆ ಯಾವ ಕ್ರಿಯೆ ಇದು? ಅಂತರುಷ್ಣಕ ಕ್ರಿಯೆ. ಯಾಕಂತಂದರೆ ಇಲ್ಲಿ ವಿದ್ಯುತ್ ವಿಭಜನೆ ಆಗ್ತಾ ಇದೆ ಅಂತಂದರೆ ವಿದ್ಯುತ್ತಿನಿಂದ ಉಷ್ಣತೆ ಉಪಯೋಗ ಆಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗ್ಯಾಸಸ್, ಅನಿಲಗಳು ಅಂತ ಹೇಳ್ತೀವಲ್ಲ, ಅವು ಬಿಡುಗಡೆ ಆಗ್ತಾ ಇದ್ದೇವೆ ಅಂತ ನಾವು ಹೇಳ್ಬೋದು. 6ನೇ ಪ್ರಶ್ನೆ, ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾವಣೆ ಮಾಡಿಕೊಂಡಾಗ ನಡೆಯುವ ರಾಸಾಯನಿಕ ಕ್ರಿಯೆ ಯಾವುದು? ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅಯಾನುಗಳ ವರ್ಗಾವಣೆ ಅಂತ ಪದ ಬಂತು ಅಂತಂದರೆ ನೀವೇನಂತ ಬರಿಬೇಕು? ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಬರಿಬೇಕು. ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಅಯಾನುಗಳ ವರ್ಗಾವಣೆಯಿಂದ ಹೊಸ ಉತ್ಪನ್ನಗಳು ಉಂಟಾಗ್ತವೆ. ಈ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ನಮಗೆ ಪ್ರಕ್ಷೇಪವೂ ಕೂಡ ಉಂಟಾಗುತ್ತದೆ. ಹಾಗಾಗಿ ಪ್ರಕ್ಷೇಪಣ ಕ್ರಿಯೆ ಕೂಡ ಅದು ಉದಾಹರಣೆ ಆಗ್ತವೆ. 7ನೇ ಪ್ರಶ್ನೆ, CuO+H2 ಬಾಣದ ಗುರುತು Cu+H2O. ಈ ಕ್ರಿಯೆಯಲ್ಲಿ ಕ್ರಮವಾಗಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೆ ಒಳಗಾದ ಪ್ರತಿವರ್ತಕಗಳು ಯಾವುವು ಅಂತ ಕೇಳ್ತಾರೆ. ಉತ್ಕರ್ಷಣೆ ಅಂತಂದ್ರೇನು? ಆಕ್ಸಿಜನ್ ಪಡೆದುಕೊಂಡರೆ ಉತ್ಕರ್ಷಣೆ. ಆಕ್ಸಿಜನ್ ಯಾವುದು ಪಡೆದುಕೊಂಡಿದೆ? ಇಲ್ಲಿ H2 ಆಕ್ಸಿಜನ್ ಪಡೆದುಕೊಂಡಿದೆ. ಹಾಗಾಗಿ ಉತ್ಕರ್ಷಣೆ ಆಗಿದ್ದು ಯಾವುದು? H2. ಅಪಕರ್ಷಣೆ ಅಂತಂದರೆ ಆಕ್ಸಿಜನ್ ಕಳೆದುಕೊಳ್ಳುವುದು. CuO ಆಕ್ಸಿಜನ್ ಕಳೆದುಕೊಂಡಿದೆ. ಹಾಗಾಗಿ CuO ಅಪಕರ್ಷಣೆ ಆಗಿದೆ. ಉತ್ಕರ್ಷಣೆ ಆಗಿದ್ದು ಹೈಡ್ರೋಜನ್
CO ಅಪಕರ್ಷಣೆಯಾಗಿದ್ದು, ಉತ್ಕರ್ಷಣೆಯಾಗಿದ್ದು ಹೈಡ್ರೋಜನ್, CO ಅಪಕರ್ಷಣೆಯಾಗಿದ್ದು. ಹಾಗಾಗಿ ಬಿ ಸರಿಯಾದ ಉತ್ತರ ಆಗ್ತದೆ. ಉತ್ಕರ್ಷಣೆಯಾಗಿದ್ದು ಹೈಡ್ರೋಜನ್, ಅಪಕರ್ಷಣೆಯಾಗಿದ್ದು CO. ಅವ್ರು ಹೆಂಗೆ ಕೇಳ್ತಾರೆ ಹಂಗೆ ಅದನ್ನು ನಾವು ಬರಿಬೇಕಾಗ್ತದೆ. ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ. ಬೆಳ್ಳಿಯ ಕ್ಲೋರೈಡು ಸೂರ್ಯನ ಬೆಳಕನ್ನು ಉಪಯೋಗಿಸಿ ವಿಭಜನ ಕ್ರಿಯೆಗೆ ಒಳಗಾಗುತ್ತದೆ. ಅದಕ್ಕೆ ನಾವು ಫೋಟೋಲೈಟಿಕ್ ಡಿಕಂಪೋಸಿಷನ್ ಅಂತ ಕರಿತೀವಿ, ದ್ಯುತಿ ವಿಭಜನ ಕ್ರಿಯೆ ಅಂತ ಕರಿತೀವಿ. ಈ ದ್ಯುತಿ ವಿಭಜನ ಕ್ರಿಯೆಯಲ್ಲಿ ಬೆಳ್ಳಿಯ ಕ್ಲೋರೈಡ್ ಒಡೆದು ಬೆಳ್ಳಿ ಸಪ್ರೇಟು, ಕ್ಲೋರಿನ್ ಅನಿಲ ಹಾರಿ ಹೋಗ್ಬಿಡ್ತದೆ, ಬೆಳ್ಳಿ ಮಾತ್ರ ಪಾತ್ರೆಯಲ್ಲಿ ಉಳಿತದೆ. ಹಾಗಾಗಿ ಅದು ಬೆಳ್ಳಿಯ ಬಣ್ಣ ಹೆಂಗಿರ್ತದೆ, ಬೂದು ಬಣ್ಣ ಇರ್ತದೆ ಅಂತ ನಾವು ಹೇಳ್ಬೋದು. ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ, ಸರಿ ಉತ್ತರ. ಬೆಳ್ಳಿ ಕ್ಲೋರೈಡ್ ವಿಭಜನೆಗೊಂಡು ಕ್ಲೋರಿನ್ ಉಂಟಾಗುತ್ತದೆ, ಇಲ್ಲ. ಕ್ಲೋರಿನ್ ಉಂಟಾದಾಗ ಕ್ಲೋರಿನ್ ಬಣ್ಣನ, ಅದು ಅಲ್ವೇ ಅಲ್ಲ. ಬೆಳ್ಳಿಯ ಕ್ಲೋರೈಡ್ ಉತ್ಕರ್ಷಣೆ ಹೊಂದುತ್ತದೆ, ಇಲ್ಲ, ಉತ್ಕರ್ಷಣೆ ಹೊಂದೋದಿಲ್ಲ. ಅಪಕರ್ಷಣೆ ಕೂಡ ಹೊಂದೋದಿಲ್ಲ, ಅಲ್ಲಿ ವಿಭಜನೆ ಆಗ್ತದೆ. ಹಾಗಾಗಿ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ. ಎ ಆನ್ಸರ್ ಕರೆಕ್ಟ್ ಆಗ್ತದೆ. 9ನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ ಕೇಳ್ತಾ ಇದ್ದಾರೆ. ಇದು ಆಗಸ್ಟ್ 2024ರಲ್ಲಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿದೆ. ಏನೇನು, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಒಂದು ಕಡೆ ಹೈಡ್ರೋಜನ್ ಬಿಡುಗಡೆ ಆಗ್ತದೆ, ಒಂದು ಕಡೆ ಆಕ್ಸಿಜನ್ ಬಿಡುಗಡೆ ಆಗ್ತದೆ. ಹೈಡ್ರೋಜನ್ 2 ಪಟ್ಟು ಇದ್ದರೆ ಆಕ್ಸಿಜನ್ 1 ಪಟ್ಟು ಇರ್ತದೆ. ಯಾಕಂದರೆ H2O ಅಂತೀವಿ ನಾವು, H2O. ಹೈಡ್ರೋಜನ್ 2 ಇದ್ದರೆ ಆಕ್ಸಿಜನ್ 1, ಹೈಡ್ರೋಜನ್ 2 ಅನುಪಾತ ಇದ್ದರೆ ಆಕ್ಸಿಜನ್ 1 ಅನುಪಾತ. ಅವ್ರು ಯಾವ ಅನುಪಾತ ಕೇಳ್ತಿದ್ರೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನುಪಾತ 2:1. ಎಲ್ಲಿದೆ ನೋಡ್ರಿ, ಹೈಡ್ರೋಜನ್ ಆಕ್ಸಿಜನ್ 1:2 ತಪ್ಪು, ಹೈಡ್ರೋಜನ್ ಆಕ್ಸಿಜನ್ 2:1. ಇದು ಸರಿಯಾದ ಉತ್ತರ. ಉತ್ತರ ಯಾವುದ್ರಿ, ಸಿ. 10ನೇದು, ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಈ ಕ್ರಿಯೆಗೆ ಉದಾಹರಣೆಯಾಗಿದೆ. ಸಸ್ಯಜನ್ಯ ಅಂತಂದರೆ ನಾವು ಹಾಕ್ತೀವಲ್ಲ ಡೇಲಿ, ಏನು ಮಾಡಿ ತರಕಾರಿಗಳು ಹೆಚ್ಚುತ್ತೀವಿ, ಹೆಚ್ಚು ಉಳಿದಂತಹ ಆಹಾರ ಇರ್ತಲ್ಲ, ವೇಸ್ಟ್, ಹೌದಾ, ಅದಕ್ಕೆ ಹಸಿ ಕಸ ಅಂತ ಕರಿತೀವಿ. ಹಸಿ ಕಸವನ್ನು ನೀವು ಮಣ್ಣಲ್ಲಿ ಹಾಕಿ ಮುಚ್ಚಿಟ್ರೆ ಅಲ್ಲಿ ಏನಾಗ್ತಾವ್ರಿ, ಸಣ್ಣ 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 ಮೈಕ್ರೋ ಆರ್ಗ್ಯಾನಿಸಮ್ಸ್, ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿಯಾಗಿ ಅಲ್ಲಿರ್ತಕ್ಕಂತಹ ಆರ್ಗ್ಯಾನಿಕ್ ಮ್ಯಾಟರ್, ಸಾವಯವ ಸಂಯುಕ್ತವನ್ನು ವಿಘಟನೆ ಹೊಂದಿಸಿ ನಿರವಯವ ಸಂಯುಕ್ತ ಇನ್ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಮಾಡ್ತವೆ. ಈ ಥರ ವಿಘಟನೆ ಮಾಡುವಾಗ ಅವು ಉಷ್ಣವನ್ನು ಬಿಡುಗಡೆ ಮಾಡ್ತವೆ. ಹಾಗಾಗಿ ಇದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ನಾವು ಹೇಳ್ಬೋದು. ಅಪಕರ್ಷ ಅಲ್ಲ, ರೆಡಾಕ್ಸ್ ಅಲ್ಲ, ಅಂತರುಷ್ಣಕ ಅಲ್ಲ, ಬಹಿರುಷ್ಣಕ ಸರಿಯಾದ ಉತ್ತರ. 11ನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗುವ ಅನಿಲ ಯಾವುದು? ಕ್ಯಾಥೋಡ್ ಅಂತಂದರೆ ನೆಗೆಟಿವ್ ಎಲೆಕ್ಟ್ರೋಡ್, ಆ್ಯನೋಡ್ ಅಂದರೆ ಪಾಸಿಟಿವ್ ಎಲೆಕ್ಟ್ರೋಡ್. ಕ್ಯಾಥೋಡ್ ಅಂದರೆ ನೆಗೆಟಿವ್ನಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗ್ತದೆ, ಆ್ಯನೋಡ್ ಅಂದರೆ ಪಾಸಿಟಿವ್ನಲ್ಲಿ ಆಕ್ಸಿಜನ್ ಬಿಡುಗಡೆ ಆಗ್ತದೆ. ಹಾಗೆ ಉತ್ತರ ಹೈಡ್ರೋಜನ್ ಅಂತ ನಾವು ಹೇಳಬಹುದು. 12ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುವ ಸಮೀಕರಣವನ್ನು ಗುರುತಿಸ್ರಿ. ಇಲ್ಲಿ ಯಾವ ಸಮೀಕರಣ ಜರುಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಕೆಳಗಿನವುಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುವ ಘಟನೆ ಅಂತ ಹೇಳ್ತಾರೆ. ಹಾಗಾದರೆ ಜರುಗಬೇಕು ಅಂತಂದರೆ ಈ ಯಾವ ಘಟನೆ ಸರಿಯಾದ ಸೂಕ್ತವಾದಂತಹ ಘಟನೆ, ಸೂಕ್ತವಾದಂತಹ ಸಮೀಕರಣ ಅಂತ ಕೇಳ್ತಾರೆ. ಇಲ್ಲಿ FeSO4 + Tb, TbSO4 + Fe ಇದು ಸ್ಥಾನಪಲ್ಲಟ ಕ್ರಿಯೆ. AgNO3 + Cu, CuNO3 + Ag ಇದು ಸ್ಥಾನಪಲ್ಲಟ ಕ್ರಿಯೆ. ಇದನ್ನೂ ಕೂಡ ಸ್ಥಾನಪಲ್ಲಟ, ಇದನ್ನೂ ಕೂಡ ಸ್ಥಾನಪಲ್ಲಟ. ಆದರೆ ಸ್ಥಾನಪಲ್ಲಟ ಆಗಬೇಕು ಅಂತಂದರೆ ಅಧಿಕ ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವಿನ ಸ್ಥಾನವನ್ನು ಪಲ್ಲಟಗೊಳಿಸಬೇಕು. ಇಲ್ಲಿ ಅಧಿಕ ಕ್ರಿಯಾಶೀಲ ಯಾವುದು, ಕಡಿಮೆ ಕ್ರಿಯಾಶೀಲ ಯಾವುದು ಅದನ್ನು ನೋಡಬೇಕು ಅಂತಂದರೆ ಒಂದು ಸೂತ್ರ ಇದೆ. ಏನಂತ ಇದೆ, ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಝೀಬ್ರಾ, ಇನ್ಸ್ಟೆಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಮರ್ಕ್ಯೂರಿ ಸೇವ್ಸ್ ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್ ಅಂತ ಹೇಳಿ ಇದು ಸೂತ್ರ ಇದೆ. ಈ ಸೂತ್ರವನ್ನು ಉಪಯೋಗಿಸಿ ನಾವು ಯಾವುದು ಅಧಿಕ ಕ್ರಿಯಾಶೀಲ, ಯಾವುದು ಕಡಿಮೆ ಕ್ರಿಯಾಶೀಲ ಧಾತು ಅಂತ ನಾವು ನೋಡ್ಕೊತ ಹೋಗಬೇಕಾಗ್ತದೆ. ಪ್ಲೀಸ್ ಅಂತಂದರೆ ಪೊಟ್ಯಾಷಿಯಮ್, ಇಲ್ಲೆಲ್ಲಿ ಪೊಟ್ಯಾಷಿಯಮ್ ಇಲ್ಲ. ಎಸ್ ಅಂತಂದರೆ ಸೋಡಿಯಂ, ಇಲ್ಲಿ ಸೋಡಿಯಂ ಎಲ್ಲೂ ಇಲ್ಲ. ಕ್ಯಾಲ್ಸಿಯಂ ಇದೆಯಾ, ಇಲ್ಲಿ ಕ್ಯಾಲ್ಸಿಯಂ ಇಲ್ಲ. ಮೀ ಅಂದರೆ ಮೆಗ್ನೀಷಿಯಮ್ ಇದೆಯಾ, ಇಲ್ಲೂ ಕೂಡ ಮೆಗ್ನೀಷಿಯಮ್ ಎಲ್ಲೂ ಇಲ್ಲ. ಆಮೇಲೆ ಎ ಅಂತಂದರೆ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಇದೆಯಾ ಇಲ್ಲೆಲ್ಲಾದರೂ, ಅಲ್ಯೂಮಿನಿಯಂ ಇಲ್ಲ, ಬಿಟಾಕಿ. ಕೇರ್ಲೆಸ್ ಕಾರ್ಬನ್, ಝೀಬ್ರಾ ಅಂತಂದರೆ ಜಿಂಕ್ ಇದೆ, ಜಿಂಕ್. ಅದಂತ ಐರನ್ ಕಬ್ಬಿಣ, Fe ಇದೆ. ಕರೆಕ್ಟ್. ಅಂದರೆ ಜಿಂಕ್ ಅಧಿಕ ಕ್ರಿಯಾಶೀಲ ಧಾತು, ಕಬ್ಬಿಣ ಕಡಿಮೆ ಕ್ರಿಯಾಶೀಲ ಧಾತು. ಹಾಗಾಗಿ ಕಬ್ಬಿಣದ ಸ್ಥಾನವನ್ನು
ಸತುವು ಪಲ್ಲಟಗೊಳಿಸಬೇಕು. ಸತುವಿನ ಸ್ಥಾನವನ್ನು ಕಬ್ಬಿಣ ಪಲ್ಲಟಗೊಳಿಸಲು ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ನೋಡ್ರಿ, ಎಲ್ಲಾದ್ರೂ ಒಂದು ಕಡೆ ಇದೆಯಾ? ಇಲ್ಲಿ ನೋಡ್ರಿ, ಸತುವಿನ ಸ್ಥಾನವನ್ನು ಕಬ್ಬಿಣ ಪಲ್ಲಟಗೊಳಿಸ್ತಾ ಇದೆ. ಇದು ತಪ್ಪು ಉತ್ತರ, ಇದು ತಪ್ಪು. ಯಾಕಂತಂದ್ರೆ ಸತುವಿಗಿಂತ ಕಬ್ಬಿಣ ಕಡಿಮೆ ಕ್ರಿಯಾಶೀಲ. ಸರಿ, ಹೆಂಗೆ ಗೊತ್ತಾಗ್ತದೆ? ಈ ಸೂತ್ರದಿಂದ ಗೊತ್ತಾಗ್ತದೆ. ಇದು ಔಟ್ ಆಯ್ತಾ? ಸತುವಿನ ಸ್ಥಾನ ಪಲ್ಲಟ ಮಾಡಕ್ಕೆ ಬಂದಿದ್ದದು, ಪಲ್ಲಟ ಮಾಡಕ್ಕೆ ಬಂದಿದ್ದು ತಾನೇ ಹೋಗ್ಬಿಡ್ತಾ ತಪ್ಪಾಯ್ತು. ನೆಕ್ಸ್ಟ್ ಅದಾದ ನಂತರ ಇನ್ಸ್ಟೆಡ್ ಟ್ರೈ ಅಂದರೆ ಟಿನ್, ಲರ್ನಿಂಗ್ ಅಂದರೆ ಲೆಡ್ ಅಂದರೆ ಪಿ ಬಿ. ಇಲ್ಲಿ ಪಿ ಬಿ ಇದೆ, ಐರನ್ ಇದೆ. ಕಬ್ಬಿಣ ಅಧಿಕ ಕ್ರಿಯಾಶೀಲ ಧಾತು, ಪಿ ಬಿ ಲೆಡ್, ಸೀಸ ಅದು ಕಡಿಮೆ ಕ್ರಿಯಾಶೀಲ ಧಾತು. ಜಿಂಕನ್ನ ಸ್ಥಾನವನ್ನು ಪಿ ಬಿ ಪಲ್ಲಟಗೊಳಿಸ್ತದಂತ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಇದು ಅಧಿಕ, ಇದು ಕಡಿಮೆ ಕ್ರಿಯಾಶೀಲ, ಇದು ಕ್ರಿಯೆನೇ ನಡೆಯುವುದಿಲ್ಲ. ಇದನ್ನೂ ಔಟ್ ಆಗ್ಬಿಡ್ತು. ಯಾಕಂದ್ರೆ ಎಫ್ ಇಗಿಂತ ಪಿ ಬಿ ಕಡಿಮೆ ಕ್ರಿಯಾಶೀಲ. ಅದಾದ ನಂತರ ಮುಂದೆ ಪಿ ಬಿ ಅನ್ನು 3 ಸಿ ಯು, ಪಿ ಬಿ ಮತ್ತು ಸಿ ಯು ಕೊಟ್ಟಿದ್ದಾರೆ. ಇಲ್ಲಿ ಎ ಜಿ ಮತ್ತು ಸಿ ಯು ಕೊಟ್ಟಿದ್ದಾರೆ. ಎ ಜಿ ಇಲ್ಲಿದೆ ನೋಡ್ರಿ, ಸಿಲ್ವರ್, ಇದು ಎ ಜಿ ಇಲ್ಲಿದೆ, ಸಿ ಯು ಇಲ್ಲಿದೆ. ಸಿ ಯು ಅಧಿಕ ಕ್ರಿಯಾಶೀಲ, ಎ ಜಿ ಕಡಿಮೆ ಕ್ರಿಯಾಶೀಲ. ಸಿ ಯು ಅಧಿಕ ಕ್ರಿಯಾಶೀಲ, ಎ ಜಿ ಕಡಿಮೆ ಕ್ರಿಯಾಶೀಲ. ಅಂದರೆ ಎ ಜಿ ಸ್ಥಾನವನ್ನು ಸಿ ಯು ಪಲ್ಲಟಗೊಳಿಸಬಹುದು. ಇಲ್ಲಿ ನೋಡ್ರಿ, ಪಿ ಬಿ ಸ್ಥಾನವನ್ನು ಸಿ ಯು ಪಲ್ಲಟಗೊಳಿಸಾಗ್ತದ. ಪಿ ಬಿ ಅಂತಂದರೆ ಅಧಿಕ ಕ್ರಿಯಾಶೀಲ, ಸಿ ಯು ಕಡಿಮೆ ಕ್ರಿಯಾಶೀಲ. ಪಿ ಬಿ ಸ್ಥಾನವನ್ನು ಸಿ ಯು ಪಲ್ಲಟಗೊಳಿಸಲು ಸಾಧ್ಯವಿಲ್ಲ. ಪಿ ಬಿ ಸ್ಥಾನವನ್ನು ಸಿ ಯು ಪಲ್ಲಟಗೊಳಿಸಲು ಸಾಧ್ಯವಿಲ್ಲ. ಯಾಕಂದರೆ ಪಿ ಬಿ ಅಧಿಕ ಕ್ರಿಯಾಶೀಲ, ಸಿ ಯು ಕಡಿಮೆ ಕ್ರಿಯಾಶೀಲ. ಈ ಕ್ರಿಯೆ ಜರುಗುವುದಿಲ್ಲ. ಅಂದರೆ ಉತ್ತರ ಏನಿತ್ತು? ಸಿ ಸರಿಯಾದ ಉತ್ತರ. ನೆನ್ಪಿಟ್ಕೊಡ್ರಿ. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಜಿಬ್ರಾ. ಇನ್ಸ್ಟೆಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಮರ್ಕ್ಯುರಿ ಸೇವ್ಸ್ ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್ ಅಂತ ನೀವು ನೆನ್ಪಿಟ್ಕೋಬೇಕು. ಕಬ್ಬಿಣದ ಚೂರುಗಳಿಗೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ, ಕಬ್ಬಿಣದ ಚೂರು ಅಂತಂದರೆ ಲೋಹ ಆಮ್ಲದೊಂದಿಗೆ ವರ್ತಿಸಿದಾಗ ಲೋಹದ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಇಲ್ಲಿ ನೋಡೋಣಂತೆ, ಹೈಡ್ರೋಜನ್ ಅನಿಲ ಕಬ್ಬಿಣದ ಕ್ಲೋರೈಡ್, ಕ್ಲೋರಿನ್ ಅನಿಲ ಕಬ್ಬಿಣದ ಹೈಡ್ರಾಕ್ಸೈಡ್. ಇದು ತಪ್ಪು, ಬಿ ತಪ್ಪು. ಹೈಡ್ರೋಜನ್ ಅನಿಲ ಇರಲೇಬೇಕು, ಯಾವುದೇ ಕ್ರಿಯೆ ನಡೆಯುವುದಿಲ್ಲ, ತಪ್ಪು. ಕಬ್ಬಿಣದ ಲವಣ ಮತ್ತು ನೀರು ತಪ್ಪು, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಲೇಬೇಕು. ಹಾಗಾಗಿ ಎ ಸರಿಯಾದ ಉತ್ತರ. 14ನೇದು, ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವ ಲೋಹ ಯಾವುದು? ತಾಮ್ರಕ್ಕಿಂತ ಅಧಿಕ ಕ್ರಿಯಾಶೀಲ ಯಾವುದಿರ್ತದಲ್ಲ ಅದು. ತಾಮ್ರಕ್ಕಿಂತ ಅಧಿಕ ಕ್ರಿಯಾಶೀಲ ಬೆಳ್ಳಿ ಅಲ್ಲ, ಚಿನ್ನ ಅಲ್ಲ, ಕಬ್ಬಿಣ. ಹೌದು, ಕಬ್ಬಿಣ ಮುಂದಿದೆ, ತಾಮ್ರ ಹಿಂದಿದೆ. ಕಬ್ಬಿಣ ಅಧಿಕ ಕ್ರಿಯಾಶೀಲ, ತಾಮ್ರ ಕಡಿಮೆ ಕ್ರಿಯಾಶೀಲ. ತಾಮ್ರದ ಸ್ಥಾನವನ್ನು ಕಬ್ಬಿಣ ಪಲ್ಲಟಗೊಳಿಸಬಹುದು. ಅದೇನೇ ಪ್ರಶ್ನೆ, ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತದೆ, ಏಕೆಂದರೆ ಸಂಯುಕ್ತವು. ಇದು ಏಪ್ರಿಲ್ 2024ರಲ್ಲಿ ಕೇಳಿದರೆ. ಇಲ್ಲಿ ಮೇಲಿಂದು ಜೂನ್ 2022 ಮತ್ತು ಏಪ್ರಿಲ್ 2022 2 ಸಾರಿ ಕೇಳಿದ್ದಾರೆ ನೋಡ್ರಿ. ಇದನ್ನು ಆ್ಯನ್ಯುವಲ್ ಎಕ್ಸಾಮ್ಲಿ 1 ಸಾರಿ ಕೇಳಿದ್ದಾರೆ 2024ರಲ್ಲಿ. ಏನಾಗ್ತದೆ ಅಂತಂದರೆ ಇಲ್ಲಿ ಫೆರಸ್ ಸಲ್ಫೇಟ್ ಏನು ಹರಳಿದಲ್ಲ, Fe2SO4.10H2O ಏನೋ ಬರ್ತದೆ. ಈ ಥರ 2H2O ಬರ್ತಿರ್ಬೋದು, ಐ ಥಿಂಕ್ ಸೊ. 2H2O, 5H2O, 10H2O. ನೋಡಿ, ಒಟ್ಟು ವಾಟರ್ ಮಾಲಿಕ್ಯೂಲ್ಸ್ ಇರ್ತವೆ ಅದರೊಳಗಡೆ. ಫೆರಸ್ ಸಲ್ಫೇಟ್ನಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇರ್ತವೆ. ವಾಟರ್ ಅಂತಂದರೆ ನೀರಿನ ಹರಳುಗಳು ಇರ್ತಾವೆ ರೀ. ನೀರಿನ ಹರಳು ಇದ್ದಲ್ಲಿ ಅದಕ್ಕೆ ಬಣ್ಣ ಇರ್ತದೆ. ಯಾವುದು ಬಣ್ಣ ಇರ್ತದೆ? ಅದಕ್ಕೆ ಹಸಿರು ಬಣ್ಣ ಇರ್ತದೆ. ನೀರಿನ ಹರಳು ಅಂತಂದರೆ ನಾವು ಕಾಯಿಸಿದಾಗ ನೀರು ಮೇಲ್ಗಡೆ ಹಾರಿ ಹೋಗ್ಬಿಡ್ತು. ಹಾಗಾಗಿ ಏನಾಗ್ತದೆ? ಸರಳ ಸಂಯುಕ್ತಗಳಾಗಿ ವಿಭಜನೆ ಹೊಂದುತ್ತದೆ. ತಪ್ಪು, ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ. ಇದು ಸರಿಯಾದ ಉತ್ತರ ಆಗ್ತದೆ. 16ನೇ ಪ್ರಶ್ನೆ, ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತಹ ಅನಿಲ ಹಾಯಿಸಲು ಕಾರಣ ಏನು? ಇದು ಜೂನ್ 2023ರಲ್ಲಿ ಕೇಳಿದಂಥ ಪ್ರಶ್ನೆ. ಇದೇನು ಮಾಡ್ತದೆ? ಸಂಚರಣೆ ತಡೆಗಟ್ಟುತ್ತದ? ಇಲ್ಲ. ಓಕೆ. ಉತ್ಕರ್ಷಣೆ ತಡೆಗಟ್ಟಲು? ಹೌದು, ಉತ್ಕರ್ಷಣೆ ತಡೆಗಟ್ಟಲು. ಕಮಟುವಿಕೆ ಅಲ್ಲ, ಅಪಕರ್ಷಣೆ ಅಲ್ಲ, ಉತ್ಕರ್ಷಣೆ ತಡೆಗಟ್ಟಲು ಅಂತ ನಾವು ಹೇಳ್ಬೋದು. ಓಕೆನಾ? 20 ಕ್ವಶನ್ ತನಕ ಮಾಡಿಬಿಡ್ತೀನಂತೆ. 20 ಇಲ್ಲಲ್ಲ, 19 ಇದ್ದಾವೆ, ಮುಗಿಸ್ಬಿಡೋಣಂತೆ. 2-3 ಕ್ವಶನ್ಸ್ಗಳಿದ್ದಾವೆ ಅಷ್ಟೇ, ಸಿಂಪಲ್. ಕಬ್ಬಿಣವು ಸಂಕ್ಷಾರಣೆಗೆ ಒಳಪಡುವ ರಾಸಾಯನಿಕ ಕ್ರಿಯೆ ಯಾವುದು? ಅಲ್ಲಿ ಕಬ್ಬಿಣ ಏನಾಗ್ತದಂತೆ? ಸಂಕ್ಷಾರಣೆಗೆ ಒಳಪಡ್ತದೆ. ಸಂಕ್ಷಾರಣೆಗೆ ಒಳಪಡುವಂಥ ಕ್ರಿಯೆಯಲ್ಲಿ ಏನೇನಾಗ್ತದೆ? ಸಂಯೋಗ ಕ್ರಿಯೆ ಮತ್ತು ರೆಡಾಕ್ಸ್ ಕ್ರಿಯೆ ಆಗುತ್ತದೆ. ಸಂಯೋಗ ಕ್ರಿಯೆ ಆಗಂಗಿಲ್ಲ, ಯಾಕಂದರೆ Fe+H2O ಯಾರೋ ಮಾರ್ಕ್ Fe2O3 ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಅಂದರೆ ಅಲ್ಲಿ ಸಂಯೋಗ ಕ್ರಿಯೆ ಆಗಂಗಿಲ್ಲ, ವಿಭಜನೆ ಕ್ರಿಯೆನೂ ಆಗಂಗಿಲ್ಲ. ವಿಭಜನೆ ಎಲ್ಲದರ ಇದ್ರೆ ನೋಡ್ರಿ, ಮತ್ತೆ
ಸ್ಥಾನಪಲ್ಲಟ ರೆಡಾಕ್ಸ್ ಕ್ರಿಯೆ ಅಂತೆ. ಇಲ್ಲಿ ಸಂಯೋಗ ಕ್ರಿಯೆ ಇದು ಔಟು. ಸ್ಥಾನಪಲ್ಲಟ ಮತ್ತು ರೆಡಾಕ್ಸ್ ಕ್ರಿಯೆ ಅಂತ ಹೇಳ್ತಿದ್ದಾರೆ. ರೆಡಾಕ್ಸ್ ಮತ್ತು ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತಾರೆ. ಅದಾದ ನಂತರ ಸ್ಥಾನಪಲ್ಲಟ ಮತ್ತು ಉತ್ಕರ್ಷಣ ಕ್ರಿಯೆ ಆಗಿದೆ. ನೀವು ಏನು ಮಾಡಿರಿ, ಬರ್ಕೊಡ್ರಿ ಮೊದಲು Fe+H2O. ಅಂದರೆ Fe ಏನಾಗ್ತದೆ, ಆಕ್ಸಿಜನ್ ಪಡೆದುಕೊಳ್ಳುತ್ತದೆ. H2O ಆಕ್ಸಿಜನ್ ಕಳೆದುಕೊಳ್ಳುತ್ತದೆ. ರೆಡಾಕ್ಸ್ ಕ್ರಿಯೆ ಆಗ್ತದೆ, ಉತ್ಕರ್ಷಣ ಕ್ರಿಯೆ ಆಗ್ತದೆ. ಹಾಗಾಗಿ ಇಲ್ಲಿ ರೆಡಾಕ್ಸ್ ಕ್ರಿಯೆ ಅಂತ ಎಲ್ಲೆಲ್ಲಿದೆ ಹುಡುಕುವಂತ ಹೋಗೋಣಂತೆ. ಇಲ್ಲಿ ಉತ್ಕರ್ಷಣ ಅಷ್ಟೇ ಕೊಟ್ಟಿದ್ದಾರೆ, ಇದು ಉತ್ಕರ್ಷಣ ಅಷ್ಟೇ ಕೊಟ್ಟಿದ್ದಾರೆ, ಇದು ರೆಡಾಕ್ಸ್ ಮತ್ತು ಸಂಯೋಗ ಅಂತ ಕೊಟ್ಟಿದ್ದಾರೆ, ಸಂಯೋಗ ಅಲ್ಲ. ಹಾಗಾಗಿ ಸ್ಥಾನಪಲ್ಲಟ ಮತ್ತು ರೆಡಾಕ್ಸ್ ಕ್ರಿಯೆ ಅಂತ ನಾವು ಹೇಳ್ಬೋದು. Fe+H2O ಸ್ಥಾನಪಲ್ಲಟ ಅಂತಂದಾಗ ಸ್ಥಾನಪಲ್ಲಟ ಕ್ರಿಯೆ ಆಗ್ತದ ಇಲ್ಲಿ? ಇದರ ಆನ್ಸರ್ ನೋಡ್ಕೊಳ್ಳಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. 18 ಪ್ರಶ್ನೆ, MnO2 + 4HCl MnCl2 + 2H2O + Cl2 ಈ ಕ್ರಿಯೆಯಲ್ಲಿ ಉತ್ಕರ್ಷಣೆಗೊಂಡ ಅಪಕರ್ಷಣೆಗೊಂಡ ವಸ್ತುಗಳು. ಉತ್ಕರ್ಷಣೆಗೊಳ್ಳುವುದು ಅಂತಂದರೆ ಆಕ್ಸಿಜನ್ ಪಡೆದುಕೊಳ್ಳುವುದು. ಯಾವುದು ಆಕ್ಸಿಜನ್ ಪಡೆದುಕೊಂಡಿದೆ? HCl ಆಕ್ಸಿಜನ್ ಪಡೆದುಕೊಂಡಿದೆ. ಹಾಗಾಗಿ HCl ಫಸ್ಟ್ ಆನ್ಸರ್ ಆಗ್ತದೆ, ಉತ್ಕರ್ಷಣೆಗೊಂಡ. ಅಪಕರ್ಷಣೆಗೊಳ್ಳೋದು ಯಾವುದು? MnO2 ಆಕ್ಸಿಜನ್ ಕಳೆದುಕೊಂಡಿದೆ, ಹಾಗಾಗಿ MnO2 ಬಿ ಸರಿಯಾದ ಉತ್ತರ. PbNO3 ಉಷ್ಣ BCD ಅಂತ ಇದೆ. ಇದು ಪ್ರಶ್ನೆ ನಿಮಗೆ ಪುಸ್ತಕದಲ್ಲಿದೆ. ಒಂದು ಮಗು ಏನು ಮಾಡ್ತದೆ ಅಂದರೆ ಟೆಸ್ಟ್ ಟ್ಯೂಬ್ ತೊಗೊಂಡು ಕಾಯಿಸ್ತಾ ಇದೆ, ಅಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗ್ತದೆ. ಅಲ್ಲಿ ನಿಮಗೆ ಇದು ಉತ್ತರ ಸಿಗ್ತದೆ. ಐ ಥಿಂಕ್ ಆನ್ಸರ್ 2241 ಅಂತ ಆಗ್ತದೆ. ಸರಿನಾ? ಮುಂದಿನ ಭಾಗದಲ್ಲಿ ನಾವೇನು ಮಾಡೋಣಂತೆ, 1 ಅಂಕದ ಪ್ರಶ್ನೆಗಳನ್ನ ಬಿಡಿಸ್ಕೊಂಡು ತಗೋಣಂತೆ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.